ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕಿಚನ್ ಟಿಪ್ಸನ್ನು ಇಕ್ತಿದ್ದೀನಿ. ಟಿಪ್ ನಂಬರ್ 1 ಏನಂದರೆ, ನಮ್ಮ ಮನೆಯಲ್ಲಿ ಜಿರಳೆಗಳು ತುಂಬ ಜಾಸ್ತಿ ಇದೆಯಾ, ಹಾಗಾದರೆ ಈ ಥರ ಉಂಡೆಗಳನ್ನು ತಗೊಂಡು ಕಬೋರ್ಡಲ್ಲಿ ನಮ್ಮ ಬಟ್ಟೆಗಳ ಮಧ್ಯೆ ಈ ರೀತಿ ಇಡುವುದರಿಂದ ಬಟ್ಟೆಗಳಲ್ಲಿ ಜಿರಳೆಗಳು ಹೋಗುವುದಿಲ್ಲ. ಟಿಪ್ ನಂಬರ್ 2, ಚಿಕ್ಕ ಮಕ್ಕಳು ಮನೆಯಲ್ಲಿ ಬಾಗಿಲನ್ನು ಹಾಕೋದು ತೆಗೆಯೋದು ಮಾಡ್ತಾಯಿರ್ತಾರೆ, ಕೈಗಳಿಗೆ ಗಾಯ ಮಾಡ್ಕೊತಾ ಇರ್ತಾರೆ. ಅಂಥ ಟೈಮಲ್ಲಿ ನಾವು ಒಂದು ಕ್ಲಾತನ್ನು ತಗೊಂಡು ಈ ಥರ ನಾವು ಬಾಗಿಲಿಗೆ ಹಾಕೋದ್ರಿಂದ ಅವ್ರ ಬಾಗಿಲು ಹಾಕಿದ್ರು ಅವ್ರ ಕೈಗಳಿಗೆ ಗಾಯ ಆಗೋದಿಲ್ಲ. ಇದು ಸಪೋರ್ಟ್ ಆಗಿರುತ್ತೆ. ಟಿಪ್ ನಂಬರ್ 3, ನಮ್ಮ ಮನೆಯಲ್ಲಿ ಮೊಟ್ಟೆಗಳನ್ನು ತರ್ತಾ ಇರ್ತೀವಿ. ಸ್ವಲ್ಪ ಜನ ಮನೆಯಲ್ಲಿ ಫ್ರಿಡ್ಜ್ ಇರೋದಿಲ್ಲ. ಅಂಥ ಟೈಮಲ್ಲಿ ನಾವು ಅಕ್ಕಿಯನ್ನು ಈ ಥರ ಬಾಕ್ಸಲ್ಲಿ ಹಾಕ್ಕೊಂಡು ಮೊಟ್ಟೆಗಳನ್ನು ಈ ರೀತಿ ಇರುವುದರಿಂದ ಮೊಟ್ಟೆಗಳು ಹೊಡೆಯೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಟಿಪ್ ನಂಬರ್ 4, ನಮ್ಮ ಕೈಗೆ ಆಗದಿರುವಂಥ ಬ್ಯಾಂಗಲನ್ನು ಯಾವ ರೀತಿ ನಮ್ಮ ಕೈಗೆ ಹಾಕ್ಕೋಬೇಕು ಅಂತ ತೋರಿಸ್ತಿದ್ದೀನಿ. ಫಸ್ಟ್ ನಾವು ವ್ಯಾಸ್ಲೈನನ್ನು ತಗೊಂಡು ಬ್ಯಾಂಗಲ್ಗೆ ಕ್ಲೀನಾಗಿ ಅಪ್ಲೈ ಮಾಡ್ಕೋಬೇಕು. ಈ ಥರ ಕ್ಲೀನಾಗಿ ವ್ಯಾಸ್ಲೈನನ್ನು ಅಪ್ಲೈ ಮಾಡಿಕೊಂಡು ಇನ್ನು ಸ್ವಲ್ಪ ವ್ಯಾಸ್ಲೈನನ್ನು ತಗೊಂಡು ನಮ್ಮ ಕೈಗೆ ಕೂಡ ಅದೇ ರೀತಿ ಹಚ್ಕೋಬೇಕು. ಈ ಥರ ಕ್ಲೀನಾಗಿ ಹಚ್ಕೊಂಡ್ಮೇಲೆ ನಾನು ನೋಡಿ ಬ್ಯಾಂಗಲನ್ನು ಎಷ್ಟು ಈಸಿಯಾಗಿ ನನ್ನ ಕೈಗೆ ಹಾಕ್ಕೊತಿದ್ದೀನೋ, ಹಾಕ್ಕೊಳ್ಳೋಕ್ಕೂ ಇದೇ ಈಸಿಯಾಗಿರುತ್ತೆ. ಅದೇ ರೀತಿ ತೆಗಿಯೋಕ್ಕೆ ಕೂಡ ಸುಲಭವಾಗುತ್ತೆ. ಈ ಟಿಪ್ ಒಂದ್ಸರಿ ಯೂಸ್ ಮಾಡಿ. ಟಿಪ್ ನಂಬರ್ 5, ಚಿಕ್ಕ ಮಕ್ಕಳು ಮನೆಯಲ್ಲಿ ಹೊರಗಡೆ ಇದ್ದು ಬಾಗಿಲು ಹಾಕ್ಕೊಂಡು ಲಾಕ್ ಹಾಕ್ಕೊಂಡ್ಬಿಡ್ತಾರೆ. ಅಂಥ ಟೈಮಲ್ಲಿ ನಾವು ಈ ಥರ ಒಂದು ಕ್ಯಾಪನ್ನು ಲಾಕ್ಗೆ ಹಾಕೋದ್ರಿಂದ ಮಕ್ಕಳು ಲಾಕ್ ಹಾಕೋ ಚಾನ್ಸ್ ಇರೋದಿಲ್ಲ. ನೀವು ಒಂದು ಸರಿ ಮನೆಯಲ್ಲಿ ಈ ಟಿಪ್ಪನ್ನು ಯೂಸ್ ಮಾಡಿ. ಟಿಪ್ ನಂಬರ್ 6, ನಾವು ಕುದೀನ ತರ್ತಾ ಇರ್ತೀವಿ. ಕುದೀನವನ್ನು ಬಿಡಿಸೋದು ತುಂಬಾ ಲೇಟ್ ಆಗುತ್ತೆ. ಒಂದೊಂದು ಎಲೆನೇ ಬಿಡಿಸ್ಬೇಕಂದ್ರೆ ತುಂಬಾ ಲೇಟ್ ಆಗುತ್ತೆ, ವೇಸ್ಟ್ ಆಫ್ ಟೈಮ್ ಆಗುತ್ತೆ. ಅಂಥ ಟೈಮಲ್ಲಿ ನಾವು ಒಂದು ಟಿಪ್ಪನ್ನು ಯೂಸ್ ಮಾಡ್ಕೋಬೋದು. ಈ ಥರ ಒಂದು ಜಾಲರಿಯನ್ನು ತಗೊಂಡು ಅದಕ್ಕೆ ಆ ಹೋಲ್ಸ್ ಇರುತ್ತಲ್ಲ, ಆ ಹೋಲ್ಸ್ಗೆ ಈ ಥರ ಎಲೆನ ಹಾಕಿ ಎಳೆದ್ರೆ ತುಂಬ ಕ್ಲೀನಾಗಿ ನಮಗೆ ಎಲೆಗಳೆಲ್ಲ ಬರುತ್ತೆ. ನೀವು ಒಂದ್ಸರಿ ಮನೆಯಲ್ಲಿ ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ, ತುಂಬ ಕ್ಲೀನಾಗಿ ಎಲೆಗಳು ಬಂದಿದೆ. ನೀವು ಒಂದ್ಸರಿ ಟಿಪ್ಪನ್ನು ಯೂಸ್ ಮಾಡಿ. ನಾನು ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೊತಿದ್ದೀನಿ. ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ಸ್ ಅಂದರೆ ಇಷ್ಟ ಆಯಿತು ನನಗೆ ಕಾಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲನ್ನು ಯಾರು ನೋಡ್ತಾ ಇರೋ ಪ್ಲೀಸ್ ಸ್ವಾತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.